ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಿತ ಶಾಸಕರಿದ್ದಾರಲ್ಲ ಅವರ ಮನವೊಲಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಶಾಸಕರ ಅಸಮಾಧಾನ ಭುಗಿಲೇಳ್ತಾ ಇದೆ. ಅದಕ್ಕೆ ಅವರ ಅಸಮಾಧಾನ ತಿಳಿಸಲು ಸಿಎಂ ಡಿ.ಕೆ. ಸರ್ಕಸ್ ನಡೀತಾ ಇದೆ. ಇಂದು ಟಿ.ವಿ. ಜಯಚಂದ್ರ ನಿವಾಸಕ್ಕೆ ಭೇಟಿಯನ್ನ ನೀಡ್ತಾರೆ ಸಿಎಂ ಅವರು. ಹಂಗಾಮಿ ಸ್ಪೀಕರ್ ಹುದ್ದೆಗೆ ಒಪ್ತಾ ಇಲ್ಲ ಶಾಸಕ ಜಯಚಂದ್ರ. ಹೀಗಾಗಿ ಸುಗಮವಾಗಿ ಸ್ಪೀಕರ್ ಆಯ್ಕೆ ನಡೆಯಬೇಕಿರುವ ಹಿನ್ನೆಲೆ ಟಿ.ಬಿ. ಜಯಚಂದ್ರ ಭೇಟಿಯಾಗಿ ಮನವೊಲಿಕೆಗೆ ಸಿಎಂ ಯತ್ನವನ್ನು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಏನು ಅಸಮಾಧಾನಗೊಂಡಿರುವ ಜಯಚಂದ್ರ ಅವರ ಮನವೊಲಿಕೆಗೆ ಈಗ ಸಿಎಂ ಅವರು ಯತ್ನ ಮಾಡ್ತಾ ಇದ್ದಾರೆ. ಟಿ.ಬಿ. ಜಯಚಂದ್ರ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ ಸಿಎಂ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ವೀಕ್ಷಕರೇ, ಒಬ್ಬರಾದ ಮೇಲೆ ಒಬ್ರು ನೋಡಿ, ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಟ್ ಅವರಿಗೆ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಅಧಿಕೃತವಾಗಿ ಒಬ್ಬ ಸ್ಪೀಕರ್ ಆಯ್ಕೆಯಾಗುವವರೆಗೂ ಇವರೇ ಸದನವನ್ನು ನಡೆಸಿಕೊಡಬೇಕು. ಅಂತಿಮವಾಗಿ ಒಬ್ಬರು ಸ್ಪೀಕರ್ ಅಂತ ಆಯ್ಕೆ ಆಗುವವರೆಗೂ ಟಿ.ಬಿ. ಜಯಚಂದ್ರ ಅವರೇ ಸದನವನ್ನು ನಡೆಸಬೇಕು. ಸೊ ಆ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯನ್ನು ಮಾಡಿದ್ದಾರೆ. ನೋಡಿ, ಅಷ್ಟೊಂದು ಆತರ ಬೇಡ, ಸಿಗುತ್ತೆ ಎಲ್ರಿಗೂ ಕೂಡ, ಕಾಯೋಣ, ಪಕ್ಷ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಡುತ್ತೆ. ಹಾಗಂತೇಳಿ ಎಲ್ಲ ಮನವೊಲಿಸುವ ಪ್ರಯತ್ನ ನಡೆಯುತ್ತೆ ಡಿ.ಕೆ. ಶಿವಕುಮಾರ್ ಅವರಿಂದ. ಇದರಲ್ಲಿ ಸಕ್ಸಸ್ ಆಗ್ತಾರಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ಒಬ್ಬರಾದ ಮೇಲೆ ಒಬ್ಬರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ, ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ನೋಡಿ, ಫಸ್ಟ್ ದಿವಸ ಕೆಲವರಷ್ಟೇ, 1 2 3 4 ಜನ ಅಷ್ಟೇ ನಾನು ಅಸಮಾಧಾನಿತ ಅಂತ ಹೇಳ್ತಾ ಇದ್ರು. ಇವಾಗ ಹೋಗ್ತಾ ಹೋಗ್ತಾ ಆ ಅಸಮಾಧಾನಿತರ ಸಂಖ್ಯೆ ನೋಡ್ತಾ ಇದ್ರೆ ಎಷ್ಟು ಹೋಗ್ತಾ ಇದ್ದಾರೆ, 35 40 ಜನಕ್ಕೆ ಹೋಗ್ತಾ ಇದೆ. ಅದು ನಾವೆಲ್ಲರೂ ಕೂಡ ಮೀಟಿಂಗ್ ಮಾಡ್ತೀನಿ ಅಂತಿದ್ದಾರೆ ಅವರು. ಸೊ ಇವಾಗ ಡಿ.ಕೆ. ಶಿವಕುಮಾರ್ ಅವರು ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ಹೋಗಿ ಅವರ ಮನವೊಲಿಕೆಗೆ ಪ್ರಯತ್ನ ಮಾಡ್ತಾರೆ. ಸೊ ಆ ಒಂದು ಸಭೆಯಲ್ಲಿ ಅಥವಾ ಆ ಒಂದು ಚರ್ಚೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಟಿ.ಬಿ. ಜಯಚಂದ್ರ ಅವರ ಮನವನ್ನು ಒಲಿಸಿ ಹಂಗಾಮಿ ಸ್ಪೀಕರ್ ಆಗಿ ಮುಂದುವರಿಯೋದಕ್ಕೆ ಒಪ್ಪಿಸ್ತಾರಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕುತೂಹಲ ಕೂಡ ಇದೆ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.